Greetings to all of you in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಮಧುರವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಮತ್ತು ಸ್ವಾಗತವನ್ನು ಬಯಸುತ್ತೇನೆ. We are discussing on the ministers of Christ for the last 3 sessions, and this is the fourth and last session. ನಾವು ಕಳೆದ 3 ವಾರಗಳಿಂದ ಕಳೆದ 3 ಸೆಷನ್ಸ್ ಗಳಿಂದ ನಾವು ದೇವರ ಸೇವಕರ ಗುಣಲಕ್ಷಣಗಳು ಮತ್ತು ಅವರಿಗಿರುವಂತಹ ಕರ್ತವ್ಯಗಳು ಈ ಕುರಿತಾಗಿ ನಾವು ಅಧ್ಯಯನ ಮಾಡ್ತಾ ಬಂದೆವು. The basic reference is 1 Corinthians chapter 4 verse 1. ಅದಕ್ಕಿರುವಂತಹ ಮೂಲವಾದಂತಹ ಒಂದು ಸತ್ಯವೇದದ ಅನುವಾದ ಅಥವಾ ಸತ್ಯವೇದದಿಂದ ದೇವರ ವಾಕ್ಯ ನೋಡುವಾಗ 1 ಎಫೆಸ ಫಸ್ಟ್ would you please repeat the reference brother? 1 Corinthians chapter 4 verse 1. 1 ಕೊರಿಂಥ 4ನೇ ಅಧ್ಯಾಯ 1ನೇ ವಚನ. We had discussed about the various dimensions of a minister. ನಾವು ಒಬ್ಬ ಸೇವಕನಿಗೆ ಇರುವಂತಹ ನಾನಾ ವಿಧವಾದಂತಹ ಆಯಾಮಗಳ ಕುರಿತಾಗಿ ನಾವು ನೋಡ್ತಾ ಬಂದೆವು. We had discussed about the various duties of a minister. ಮತ್ತು ಒಬ್ಬ ದೇವರ ಸೇವಕನಿಗೆ ಇರುವಂತಹ ಆ ಒಂದು ತನ್ನ ಕರ್ತವ್ಯಗಳ ಕುರಿತಾಗಿ ನಾವು ಓದುತ್ತಾ ಬಂದೆವು. And in the last session we discussed about demonstration of a minister in the Old Testament. ಮತ್ತು ನಾವು ಕಳೆದ ಸೆಷನ್ ನಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಿರುವಂತಹ ಒಬ್ಬ ಸೇವಕನ ಕುರಿತಾದಂತಹ ವಿವರಣೆಗಳನ್ನು ನಾವು ನೋಡುತ್ತಾ ಬಂದೆವು. All the principles or truths concerning the minister of Christ is clearly demonstrated by the Levites in the Old Testament. ಒಬ್ಬ ಸೇವಕನಿಗೆ ಇರಬೇಕಾದಂತಹ ಒಂದು ಗುಣಲಕ್ಷಣಗಳ ಕುರಿತಾಗಿ ನಾವು ನೋಡುವಾಗ ಅದು ಹಳೆಯ ಒಡಂಬಡಿಕೆಯಲ್ಲಿ ಲೇವಿಯರ ಕುರಿತಾಗಿ ನಾವು ನೋಡುವಾಗ ಅಲ್ಲಿ ಆ ಸೇವಕನಿಗೆ ಇರಬೇಕಾದ ಗುಣಲಕ್ಷಣಗಳನ್ನ ತಿಳಿಸಲ್ಪಟ್ಟಿದೆ. We studied about the transformation of Levi into a Levite. ಒಬ್ಬ ಲೇವಿಯನು ಆತನು ಯಾವ ರೀತಿ ಒಬ್ಬ ಲೇವಿಯ ಕುಟುಂಬದವನಾಗಿ ಅಥವಾ ಲೇವಿಯ ಜನಾಂಗದವನಾಗಿ ಆತನು ಮಾರ್ಪಟ್ಟನು ಎಂಬಂತದನ್ನು ನಾವು ನೋಡುತ್ತಾ ಬಂದೆವು. We studied about the Levite devotion in the word of God. ನಾವು ಆ ಲೇವಿಯರ ಕುರಿತಾಗಿ ಕೊಡಲ್ಪಟ್ಟಿರುವಂತಹ ಭಾಗವನ್ನ ದೇವರ ವಾಕ್ಯದಿಂದ ನೋಡಿದೆವು. Complete devotion to the calling of the God, being no compromises with the world at any point of time. ದೇವರ ಕರೆಗೆ ಓಗೊಟ್ಟು ಪ್ರಪಂಚದ ಯಾವ ಸಂಗತಿಗಳೊಟ್ಟಿಗೂ ತನ್ನನ್ನು ತಾನು ಹೊಂದಾಣಿಕೆ ಮಾಡಿಕೊಳ್ಳದೆ ಜೀವಿಸಬೇಕಾದಂತಹ ಲೇವಿಯರ ಕುರಿತಾದಂತಹ ಒಂದು ಗುಣಲಕ್ಷಣವನ್ನ ನಾವು ನೋಡಿದೆವು. Earlier Levi was swift to shed blood, but now the Levite family has been transformed into swift unto service to the Most High God. ಒಂದು ಲೇವಿಯರು ಎಂಬುದಾಗಿ ಹೇಳುವಾಗ ಒಂದು ಅವರ ಕುಟುಂಬಕ್ಕೆ ಮಾತ್ರ ಒಂದು ಸೀಮಿತವಾಗಿ ಇಡಲ್ಪಟ್ಟಂತಹ ಒಂದು ಹೆಸರಾಗಿತ್ತು ಲೇವಿ ಎಂಬುದಾಗಿ ಹೇಳುವಾಗ, ಲೇವಿಯನು ಅಥವಾ ಲೆವೈಟ್ ಅಥವಾ ಲೇವಿಯ ಕುಟುಂಬದವನು ಜನಾಂಗದವನು ಎಂಬುದಾಗಿ ನಾವು ನೋಡುವಾಗ ಆತನು ದೇವರಿಗಾಗಿ ಮೀಸಲಾಗಿ ತನ್ನನ್ನು ದೇವರ ಸೇವೆಗಾಗಿ ಸಮರ್ಪಿಸಿಕೊಂಡಂತ ವ್ಯಕ್ತಿ ಎಂಬುದಾಗಿ ನಾವು ನೋಡುತ್ತಾ ಬಂದೆವು. They are the instruments of righteousness handling the holy vessels inside the tabernacle of God. ಅವರು ಪರಿಶುದ್ಧನಾದಂತಹ ದೇವರ ಆ ಒಂದು ದೇವದರ್ಶನ ಗುಡಾರದಲ್ಲಿ ಆತನ ಸೇವೆಯನ್ನ ಮಾಡುವವರಾಗಿ ಆತನ ಪವಿತ್ರ ವಸ್ತುಗಳನ್ನ ಅವರು ಸೇವೆ ಮಾಡುವವರಾಗಿ ಅವುಗಳನ್ನು ಮುಟ್ಟುವಂತಹ ಕೆಲಸವನ್ನ ಅವರು ಮಾಡುತ್ತಾ ಇದ್ದರು. We also studied that the Levite service has been classified into 3 different classes based on the sons of Levi. ಲೇವಿಯರ ಆ ಒಂದು ಕಾರ್ಯಕ್ರಮಗಳು ಅಥವಾ ಅವರಿಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನ 3 ವಿಧವಾಗಿ ವಿಂಗಡಿಸಲ್ಪಟ್ಟಿತ್ತು. ಯಾಕೆ ಎಂಬುದಾಗಿ ನಾವು ನೋಡುವಾಗ ಲೇವಿಯನಿಗೆ ಹುಟ್ಟಿದಂತಹ 3 ಮಕ್ಕಳ ಆ ಒಂದು ಬೇರೆ ಬೇರೆ ಕಾರ್ಯ ಅಥವಾ ಬೇರೆ ಬೇರೆ ಕರ್ತವ್ಯಗಳನ್ನ ಅಲ್ಲಿ ವಿಭಾಗಿಸಿರುವುದನ್ನ ನಾವು ನೋಡುತ್ತಾ ಬಂದೆವು. Gershon is concerned with the outside elements of the tabernacle. ಗೆರ್ಷೋನನು ಆತನು ಆ ಒಂದು ದೇವದರ್ಶನ ಗುಡಾರದ ಹೊರಗಿನ ಒಂದು ಕಾರ್ಯ ಅಥವಾ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕಾಗಿತ್ತು. Kohath
is concerned with the inside elements of the tabernacle. ಕೊಹಾತ್ಯನು ಆತನು ದೇವದರ್ಶನ ಗುಡಾರದ ಒಳಗಡೆ ಆತನು ಕೆಲಸ ಮಾಡುವವನಾಗಿದ್ದನು. Merari is concerned with the supporting fixtures or supports of the tabernacle of God. ಮೆರಾರಿಯು ಆತನು ಆ ದೇವದರ್ಶನದ ಗುಡಾರದ ಆಧಾರ ಸ್ತಂಭಗಳನ್ನ ಮತ್ತು ಆಧಾರದ ಕಂಬಗಳನ್ನ ನೋಡಿಕೊಳ್ಳುವಂತಹ ಕೆಲಸವನ್ನು ಆತನು ಮಾಡುತ್ತಾ ಇದ್ದನು. The same principles can be, the same kind of classification can be applied to the ministers inside the body of Christ as well. ಅದೇ ಈ ಮೂರು ಜನ ವ್ಯಕ್ತಿಗಳಿಗೆ ಇದ್ದಂತ ಕೊಡಲ್ಪಟ್ಟಿದ್ದಂತಹ ಕರ್ತವ್ಯಗಳನ್ನ ನಾವು ದೇವರ ಯೇಸು ಕ್ರಿಸ್ತನ ದೇಹವಾದಂತಹ ಆ ಒಂದು ಸಭೆಯಲ್ಲಿ ಕೆಲಸ ಸೇವಕರಾಗಬಹುದಾಗಿದೆ. Inside the assembly of God, definitely there will be Gershonites, Kohathites and Merarites. ದೇವರ ಸೇವೆಯಲ್ಲಿ ಮತ್ತು ದೇವರ ಆ ಒಂದು ಸಭೆಯ ಒಳಗಡೆ ಗೆರ್ಷೋನ್ಯರು, ಕೊಹಾತ್ಯರು ಮತ್ತು ಮೆರಾರಿ ಅಂತಹ ಕೆಲಸವನ್ನು ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ನಾವು ನೋಡಬಹುದಾಗಿದೆ. It is extremely important for Gershonites to maintain his strangership to the outside world. ಗೆರ್ಷೋನ್ಯರಿಗೆ ಇರಬೇಕಾದಂತಹ ಪ್ರಾಮುಖ್ಯವಾದ ಗುಣಲಕ್ಷಣ ಏನು ಎಂಬುದಾಗಿ ನಾವು ನೋಡುವಾಗ ಹೊರಗಿನ ಪ್ರಪಂಚದೊಟ್ಟಿಗೆ ಆತನು ಯಾವುದೇ ಹೊಂದಾಣಿಕೆ ಇಲ್ಲದವನಾಗಿ ಅಪರಿಚಿತನ ಹಾಗೆ ಇರಬೇಕು. Kohathites have to maintain the union or assembly with Christ himself. ಕೊಹಾತ್ಯರು ಅವರು ಕ್ರಿಸ್ತನ ದೇಹದೊಟ್ಟಿಗೆ ಅಥವಾ ಕ್ರಿಸ್ತನೊಟ್ಟಿಗೆ ತಮ್ಮನ್ನ ತಾವು ಹೊಂದಾಣಿಕೆ ಮಾಡಿಕೊಂಡವರಾಗಿ ಅವರು ಜೀವಿಸಬೇಕು. And just like Merarites, the people in the assembly have to bear the entire burden of the assembly over their shoulders. ಮೆರಾರಿಯರಿ ಮಾಡುತ್ತಾ ಇದ್ದ ಹಾಗೆ ಸಭೆಯಲ್ಲಿಯೂ ಕೂಡ ಕೆಲವು ವ್ಯಕ್ತಿಗಳು ಆ ಒಂದು ಸಭೆಯ ಭಾರವನ್ನು ಹೊರುವವರಾಗಿ ಅವರು ಜೀವಿಸಬೇಕಾಗಿದೆ. We also discussed about the various ministers who can be categorized into these service classes as well. ನಾವು ಅದೇ ರೀತಿ ಸಭೆಯಲ್ಲಿ ಮತ್ತು ದೇವರ ಸೇವೆಯಲ್ಲಿ ಇರುವಂತಹ ನಾನಾ ವಿಧವಾದಂತಹ ಸೇವೆಗಳಲ್ಲಿ ಯಾವ ಯಾವ ವ್ಯಕ್ತಿಗಳನ್ನ ಯಾವ ಯಾವ ಸ್ಥಳದಲ್ಲಿ ಕೂರಿಸಬಹುದು ಎಂಬುದಾಗಿಯೂ ಕೂಡ ನಾವು ನೋಡುತ್ತಾ ಬಂದೆವು. Just to give a small example, evangelists can be considered as into the category of Gershon. Elders can be considered under Kohath, and prayer warriors or deacons can be considered under Merarites. ಉದಾಹರಣೆಯನ್ನು ನಾವು ನೋಡಬೇಕಾದರೆ ಸುವಾರ್ಥ ಸೇವಕರನ್ನ ನಾವು ಗೆರ್ಷೋನ್ಯರೊಟ್ಟಿಗೆ ಹೋಲಿಸಬಹುದಾಗಿದೆ ಮತ್ತು ಸಭಾ ಹಿರಿಯರನ್ನ ನಾವು ಕೊಹಾತ್ಯರೊಟ್ಟಿಗೆ ಹೋಲಿಸಬಹುದಾಗಿದೆ ಮತ್ತು ಸಭಾ ಸೇವಕರು ಅಥವಾ ಡೀಕನ್ಸ್ ಗಳನ್ನ ನಾವು ಮೆರಾರಿ ಅವರೊಟ್ಟಿಗೆ ಹೋಲಿಸಬಹುದಾಗಿದೆ. Now we'll study about the various dangers associated with a minister of Christ. ನಾವು ಈಗ ಒಬ್ಬ ದೇವರ ಸೇವಕನಿಗೆ ಇರುವಂತಹ ಅಪಾಯಗಳ ಕುರಿತಾಗಿ ನಾವು ಓದುವಂತವರಾಗಿದ್ದೇವೆ. We'll turn to the book of Jude. We'll read verse 11. ನಾವು ಯೂದನ ಪತ್ರಿಕೆ 11ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಯೂದನ ಪತ್ರಿಕೆ 11ನೇ ವಚನ. ಅವರ ಗತಿಯನ್ನು ಏನು ಹೇಳಲಿ? ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೋರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. Yes, three different aspects or three different warnings are mentioned in this verse. ಈ ಯೂದನ ಪತ್ರಿಕೆಯ 11ನೇ ವಚನದಲ್ಲಿ 3 ವಿಧವಾದಂತಹ ಎಚ್ಚರಿಕೆಗಳನ್ನ ಕೊಡಲ್ಪಟ್ಟಿದೆ. Way of Cain, error of Balaam, and gainsaying of Korah. ಕಾಯಿನನ ದುರ್ಮಾರ್ಗವನ್ನು ಹಿಡಿದವರು ಮತ್ತು ಬಿಳಾಮನ ಹಾಗೆ ದ್ರವ್ಯ ಸಂಪಾದನೆಯ ಭ್ರಾಂತಿಯಲ್ಲಿ ಬಿದ್ದವರು ಮತ್ತು ಕೋರಹನಂತೆ ಎದುರು ಮಾತನಾಡಿ ನಾಶವಾಗುವಂತವರು. ಈ 3 ವ್ಯಕ್ತಿಗಳನ್ನ ಇಲ್ಲಿ ಕೊಟ್ಟಿದೆ. We all know about the story of Abel and Cain's offering in the book of Genesis. ಏಬೇಲ ಮತ್ತು ಕಾಯಿನನ ಆ ಒಂದು ಕಾಣಿಕೆ ದೇವರಿಗೆ ಅರ್ಪಿಸಿದಂತಹ ಆ ಯಜ್ಞದ ಕುರಿತಾಗಿ ನಾವು ಆದಿಕಾಂಡದಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ, ನಮ್ಮೆಲ್ಲರಿಗೂ ಗೊತ್ತಿದೆ.
Cain very clearly understood that he has to worship God, he has to provide some kind of offering to maintain the relationship with God. ಕಾಯಿನನು ಆತನಿಗೆ ದೇವರೊಟ್ಟಿಗೆ ಯಾವುದೋ ವಿಧವಾದಂತಹ ಸಂಬಂಧವನ್ನ ಹೊಂದಿಕೊಳ್ಳಬೇಕಾದರೆ, ಅನ್ಯೋನ್ಯತೆಯನ್ನು ಹೊಂದಬೇಕಾದರೆ ಯಾವುದೋ ಒಂದು ಯಜ್ಞವನ್ನ ಸಮರ್ಪಿಸಬೇಕು ಎಂಬುದಾಗಿ ಆತನು ತಿಳಿದಿದ್ದನು. But he failed to understand that the atonement of his sin can only be done through blood sacrifice. ಆದರೆ ಆತನು ತನ್ನ ಪಾಪದ ಕುರಿತಾದಂತಹ ಪ್ರಾಯಶ್ಚಿತ್ತ ಅದು ಕೇವಲ ಒಂದು ರಕ್ತವನ್ನ ಸುರಿಸುವುದರಿಂದ ಮಾತ್ರ ಸಾಧ್ಯ ಎಂಬುದನ್ನ ಆತನು ಮರೆತು ಬಿಟ್ಟಿದ್ದನು. Without shedding of blood there is no remission of sins. Abel offered the firstlings of his flock as a sacrifice unto the Lord. ಆದರೆ ಏಬೇಲನು ತನ್ನ ಒಂದು ಮಂದೆಯಿಂದ ದೇವರಿಗೆ ಮೆಚ್ಚುಗೆಯಾದಂತಹ ಪ್ರಥಮ ಫಲವನ್ನ ಆತನಿಗೆ ಒಪ್ಪಿಸಿದನು. But instead of the blood sacrifice, Cain offered the firstlings of the ground unto God as a service, as a sacrifice. ಕಾಯಿನನು ಏಬೇಲನ ಹಾಗೆ ದೇವರಿಗೆ ಮೆಚ್ಚುಗೆಯಾದಂತಹ ರಕ್ತಧಾರೆ ಮಾಡುವಂತಹ ಯಜ್ಞವನ್ನ ಸಮರ್ಪಿಸುವ ಬದಲು ತಾನು ಬೆಳೆದಂತಹ ಆತನ ಹೊಲದ ಪ್ರಥಮ ಫಲವನ್ನ ದೇವರಿಗೆ ಸಮರ್ಪಿಸಿದನು. So the failure is clear understanding of the truth of God. ಇಲ್ಲಿ ಕಾಯಿನನ್ನು ಸೋತಿರುವಂತಹ ವಿಷಯ ಯಾವುದೆಂಬುದಾಗಿ ನಾವು ನೋಡುವಾಗ, ದೇವರ ವಾಕ್ಯವನ್ನ ಸರಿಯಾಗಿ ಅಥವಾ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದರಲ್ಲಿ ಆತನು ತಪ್ಪಿದ್ದನು. If we relate this to the tribe of Levi, ನಾವು ಈ ಒಂದು ಸಂಗತಿಯನ್ನ ಲೇವಿಯ ಆ ಒಂದು ಸಂತಾನಕ್ಕೆ, ಲೇವಿಯ ಕುಟುಂಬಕ್ಕೆ ಹೋಲಿಸುವುದಾದರೆ, this warning is directly addressed to Merarites. ಈ ಒಂದು ಎಚ್ಚರಿಕೆಯ ಮಾತು ಅದು ಮೆರಾರಿಯರಿಗೆ ಹೇಳಲ್ಪಟ್ಟಿರುವಂತದ್ದಾಗಿದೆ. Merarites are responsible for leading the people of Israel under the direction of pillar of cloud or pillar of fire. ಮೆರಾರಿಯರು ಇಸ್ರಾಯೇಲರನ್ನ ಆ ಒಂದು ದೇವರ ಆ ಒಂದು ಅಗ್ನಿಸ್ತಂಭ ಅಥವಾ ಮೇಘಸ್ತಂಭದ ಅಡಿಯಲ್ಲಿ ಸರಿಯಾದ ಮಾರ್ಗದರ್ಶನವನ್ನ ಮಾಡಿ ನಡೆಸುವಂತಹ ಜವಾಬ್ದಾರಿ ಅವರಿಗೆ ಇತ್ತು. Whenever the pillar of cloud or pillar of fire moves, ಒಂದು ಅಗ್ನಿಸ್ತಂಭ ಅಥವಾ ಮೇಘಸ್ತಂಭ ಯಾವಾಗ ಅದು ಚಲಿಸುತ್ತದೋ, Merarites are the first people who would be carrying the support tabernacle over their shoulders and move in the direction of the pillars. ಮೆರಾರಿಯರು ಪ್ರಪ್ರಥಮವಾಗಿ ಅವರು ದೇವದರ್ಶನ ಗುಡಾರದ ಆ ಒಂದು ಆಧಾರ ಕಂಬಗಳನ್ನ ಮತ್ತು ಸ್ತಂಭಗಳನ್ನ ಹೊತ್ತುಕೊಂಡು ಅವರು ಮುನ್ನಡೆಯುವಂತವರಾಗಿದ್ದರು. Only when the tabernacle moves, the people of Israel follow in the direction of the tabernacle. ಮೆರಾರಿಯರು ಆ ಒಂದು ದೇವದರ್ಶನ ಗುಡಾರದ ಕಂಬಗಳನ್ನು ಹೊತ್ತವರಾಗಿ, ದೇವದರ್ಶನ ಗುಡಾರವು ಮುಂದೆ ಹೋದಾಗ ಅವರನ್ನ ಹಿಂಬಾಲಿಸುವವರಾಗಿ ಇಸ್ರಾಯೇಲರು ಹೋಗುತ್ತಾ ಇದ್ದರು. There may be many routes to reach a particular place. ಒಂದು ನಿರ್ದಿಷ್ಟವಾದಂತಹ ಸ್ಥಳವನ್ನ ತಲುಪಲಿಕ್ಕೆ ನಾನಾ ವಿಧವಾದಂತಹ ಮಾರ್ಗಗಳು ಅಥವಾ ನಾನಾ ವಿಧವಾದಂತಹ ದಾರಿಗಳು ಇರಬಹುದು. But it is important to follow the path of God in reaching that place. ಆದರೆ ಆ ಸ್ಥಳವನ್ನ ಸರಿಯಾಗಿ ತಲುಪಲಿಕ್ಕೆ ದೇವರು ತೋರಿಸಿದಂತಹ ಮಾರ್ಗದಲ್ಲಿ ಹೋಗುವುದೇ ಅತ್ಯಂತ ಪ್ರಾಮುಖ್ಯವಾದದ್ದು. Oh, it is the responsibility of the Merarites to lead the assembly in according to the path of God. ಈ ಮೆರಾರಿಯರ ಜವಾಬ್ದಾರಿ ಏನಾಗಿತ್ತು ಎಂಬುದಾಗಿ ನಾವು ನೋಡುವಾಗ, ದೇವರ ಸಭೆಯನ್ನ ದೇವರ ಮಾರ್ಗದಲ್ಲಿ ಸರಿಯಾಗಿ ನಡೆಸುವಂತದ್ದೇ ಅವರ ಜವಾಬ್ದಾರಿ. Woe unto them if they go in the way of Cain. ಅವರು ಒಂದು ವೇಳೆ ಕಾಯಿನನ ಮಾರ್ಗವನ್ನು ಹಿಡಿದವರಾಗಿ ಹೋಗುವುದಾದರೆ ಅವರ ಗತಿಯನ್ನು ಏನು ಹೇಳಬಹುದು? It is extremely important to understand the direction, understand the way of God for the assembly. ಆದ್ದರಿಂದ ದೇವರ ಮಾರ್ಗವನ್ನ, ದೇವರು ತೋರಿಸುವಂತ ನಿರ್ದೇಶವನ್ನ ದೇವರ ಸಭೆಗಾಗಿ ಅರ್ಥ ಮಾಡಿಕೊಳ್ಳುವಂತದ್ದು ಮೆರಾರಿಯರ ಕರ್ತವ್ಯವಾಗಿದೆ. We'll move on to the second warning here. ನಾವು ಎರಡನೆಯ ಎಚ್ಚರಿಕೆಗೆ ಮುಂದೆ ಹೋಗೋಣ.
error of Balaam. ಬೀಳಾಮನ ಆ ಒಂದು ತಪ್ಪು ಎಂಬುದಾಗಿ ನಾವು ನೋಡುತ್ತೇವೆ. If we read Numbers chapter 22, we can understand the entire story. ನಾವು remote just a minute. Numbers chapter 22 verse 5, we can read that also. Chapter 2 brother. Chapter 22. Sorry. ಅರಣ್ಯಕಾಂಡ 22ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. Verse 5. 5ನೇ ವಚನ. ಅವನು ಬೆರೋಯನ ಮಗನಾದ ಬಿಳಾಮನನ್ನು ಕರೆಸುವುದಕ್ಕೆ ಸ್ವಜನರ ದೇಶಕ್ಕೆ ಯೂಫ್ರೆಟಿಸ್ ನದಿಯ ತೀರದಲ್ಲಿರುವ ಪೆತೋರೂರಿಗೆ ದೂತರನ್ನು ಕಳುಹಿಸಿ ಅವನಿಗೆ, ಚಿತ್ತೈಸಬೇಕು, ಒಂದು ಜನಾಂಗವು ಐಗುಪ್ತ ದೇಶದಲ್ಲಿ ಅವರು ನೆಲವನ್ನೆಲ್ಲಾ ಮುಚ್ಚಿಕೊಂಡು ನನಗೆದುರಾಗಿ ಇಳಿದಿದ್ದಾರೆ. ಅವರು ನಮಗಿಂತ ಬಲಿಷ್ಠರು. ಆದ್ದರಿಂದ ನೀನು ದಯಮಾಡಿ ಬಂದು ನನಗೋಸ್ಕರ ಈ ಜನಕ್ಕೆ ಶಾಪ ಕೊಡಬೇಕು. ಆಗ ಅವರನ್ನು ಸೋಲಿಸಿ ಈ ದೇಶದಿಂದ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದಾದೀತು. ನಿನ್ನ ಆಶೀರ್ವಾದದಿಂದ ಶುಭವೂ ನಿನ್ನ ಶಾಪದಿಂದ ಅಶುಭವೂ ಉಂಟಾಗುತ್ತದೆ ಎಂಬುದನ್ನು ನಾನು ಬಲ್ಲೆ ಎಂದು ಹೇಳಿಸಿದನು. Yes, here Balaam was hired to curse the people of Israel. ಇಲ್ಲಿ ಬೀಳಾಮನನ್ನ ಇಸ್ರಾಯೇಲರನ್ನ ಶಪಿಸುವುದಕ್ಕಾಗಿ ಆತನನ್ನ ಕರೆದುಕೊಂಡು ಹೋಗುವುದನ್ನು ನೋಡುತ್ತೇವೆ. Balaam very clearly knew that people of Israel, God has blessed the people of Israel. ಬೀಳಾಮನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ದೇವರು ಇಸ್ರಾಯೇಲ್ ಜನಾಂಗವನ್ನು ಆಶೀರ್ವದಿಸಿದ್ದಾನೆ ಎಂಬುದಾಗಿ. But he thought that because of the sinfulness of the people of Israel, God would punish them on his request. ಆದರೆ ಆತನು ಅಂದುಕೊಂಡದ್ದು ಏನು ಎಂಬುದಾಗಿ ನಾವು ನೋಡುವಾಗ, ದೇವರು ಇಸ್ರಾಯೇಲರ ಪಾಪಗಳಿಗೋಸ್ಕರ ಇಸ್ರಾಯೇಲರನ್ನ ಶಿಕ್ಷಿಸುತ್ತಾನೆ ಎಂಬುದಾಗಿ ಆತನು ನೆನೆಸಿದನು. When I make a request before God, considering the sinfulness of the people of Israel, they will receive their due punishment. That was Balaam's thought. ನಾನು ಇಸ್ರಾಯೇಲರ ಪಾಪಗಳನ್ನು ನೆನೆಸಿಕೊಂಡವನಾಗಿ ಇಸ್ರಾಯೇಲರಿಗೆ ವಿರುದ್ಧವಾಗಿ ದೇವರಿಗೆ ಪ್ರಾರ್ಥಿಸುವಾಗ ದೇವರು ಅವರ ತಪ್ಪುಗಳಿಗೆ ಇಸ್ರಾಯೇಲರನ್ನ ಶಿಕ್ಷಿಸುತ್ತಾನೆ ಅಥವಾ ಶಪಿಸುತ್ತಾನೆ ಎಂಬುದಾಗಿ ಬೀಳಾಮನು ನೆನೆಸಿದ್ದನು. If we read the entire chapter, we could see the requests made by Balaam unto God. ನೀವು ಅರಣ್ಯಕಾಂಡ 22ನೇ ಅಧ್ಯಾಯವನ್ನ ಸಂಪೂರ್ಣವಾಗಿ ಓದಿಕೊಳ್ಳುವಾಗ ಅಲ್ಲಿ ಬೀಳಾಮನು ದೇವರಿಗೆ ಮಾಡಿದಂತ ಬಿನ್ನಹವನ್ನ ನಾವು ಕುರಿತಾಗಿ ನೋಡುತ್ತೇವೆ. He tried to twist or change the God's grace or God's mercy toward the people of Israel. ಆತನು ಇಸ್ರಾಯೇಲರ ಪರವಾಗಿ ಅಥವಾ ಇಸ್ರಾಯೇಲರ ಕಡೆಗೆ ದೇವರಿಗೆ ಇದ್ದಂತಹ ಕರುಣೆ ಮತ್ತು ಕೃಪೆಯನ್ನ ಆತನು ತಿರುಗಿಸಲಿಕ್ಕೆ ಬಯಸಿದ್ದನು. Why did Balaam do this? ಬೀಳಾಮನು ಯಾಕೆ ಇದನ್ನು ಮಾಡಿದನು? He thought of taking more money or more applause from Balak. ಆತನು ಬಾಲಾಕನಿಂದ ಸಿಕ್ಕುತ್ತಾ ಇದ್ದಂತಹ ಹಣ ಮತ್ತು ಪ್ರಶಂಸೆಯ ಮೇಲೆ ಮನಸ್ಸಿಟ್ಟವನಾಗಿ ಈ ರೀತಿ ಮಾಡಿದನು. Twisting God's word for our own convenience to get reward. ದೇವರ ವಾಕ್ಯವನ್ನ ನಮ್ಮ ಇಷ್ಟಕ್ಕೆ ತಕ್ಕ ಹಾಗೆ, ನಮ್ಮ ಅನುಕೂಲಕತೆಗೆ ತಕ್ಕ ಹಾಗೆ ತಿರುಚಿ ಅದರಿಂದ ಲಾಭವನ್ನ ಪಡೆಯಬೇಕು ಎಂಬುದಾಗಿ ಬಯಸುವಂತವರಾಗಿದ್ದೇವೆ. Here in Jude, the writer says, ran greedily for reward. ಆತನು ಯೂದನ ಪತ್ರಿಕೆ 11ನೇ ವಚನದಲ್ಲಿ ನಾವು ನೋಡುವಾಗ ಬೀಳಾಮನು ಆತನಿಗೆ ಸಿಗುತ್ತಿದ್ದಂಥ ದ್ರವ್ಯಾಶೆಗಾಗಿ ಆತನು ತಲೆ ಕೆಟ್ಟಿದವನಾಗಿ ಆತನು ಓಡಿದನು ಅಥವಾ ದುರಾಶೆಯಿಂದ ಓಡಿದನು ಎಂಬುದಾಗಿ ನಾವು ನೋಡುತ್ತೇವೆ. Oh, Gershonites need to be careful about this kind of error. ಅದೇ ರೀತಿ ಗೆರ್ಷೋನ್ಯರು ಕೂಡ, ಸಭೆಯಲ್ಲಿರುವಂತಹ ಗೆರ್ಷೋನ್ಯರು ಈ ವಿಧವಾದಂತಹ ದ್ರವ್ಯಾಶೆ ಎಂಬಂತಹ ಸೆಳವಿಗೆ ಎಚ್ಚರಿಕೆಯಾಗಿರಬೇಕು. Gershonites are responsible for expressing the gospel to the outside world. ಸಭೆಯಲ್ಲಿರುವಂತಹ ಗೆರ್ಷೋನ್ಯರು ಅವರು ಹೊರಗಿನ ಪ್ರಪಂಚಕ್ಕೆ ದೇವರ ಸುವಾರ್ತೆಯನ್ನ ಸಾರುವಂತಹ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. They should not twist the God's grace or God's mercy to the unbelievers.
ದೇವರ ಕೃಪೆ ಮತ್ತು ದೇವರ ವಾಕ್ಯವನ್ನ ತಿರುಚುವವರಾಗಿ ಅಪನಂಬಿಕೆ ಇರುವಂತ ಅಥವಾ ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರಬಾರದು. Many a time we can hear gospel messages saying that God will save you from health issues, God will save you from financial issues. ಅನೇಕ ಸಂದರ್ಭಗಳಲ್ಲಿ ನಾವು ಈ ರೀತಿಯೂ ಸುವಾರ್ತೆಯನ್ನು ಸಾರುವುದನ್ನು ನಾವು ಕೇಳಿದ್ದೇವೆ. ದೇವರು ನಿಮ್ಮನ್ನ ನಿಮ್ಮ ರೋಗಗಳಿಂದ ಬಿಡಿಸುತ್ತಾನೆ, ದೇವರು ನಿಮ್ಮನ್ನ ನಿಮ್ಮ ಹಣಕಾಸಿನ ಸಮಸ್ಯೆಯಿಂದ ಮೇಲಕ್ಕೆತ್ತುತ್ತಾನೆ ಎಂಬುದಾಗಿ. Gospel is concerned only with the transformation of sinful state into a sainthood. ದೇವರ ಸುವಾರ್ತೆಯು ಅದು ಯಾವಾಗಲೂ ನಮ್ಮ ಪಾಪದ ಸ್ವಭಾವದಿಂದ ದೇವ ಜನರಾಗಿ ಮಾರ್ಪಡುವ ಸಂಗತಿಯ ಕುರಿತಾಗಿಯೇ ಹೇಳುವಂತದಾಗಿದೆ. And not at all concerned with physical transformation. ಅದು ನಮ್ಮ ಭೌತಿಕವಾದಂತಹ ಸಂಗತಿಗಳು ಅಥವಾ ಭೌತಿಕವಾದಂತಹ ಆಶೀರ್ವಾದಗಳಿಗೆ ಸಂಬಂಧಪಟ್ಟದಲ್ಲ. Beware Gershonites about the error of Balaam. ಆದ್ದರಿಂದ ಗೆರ್ಷೋನ್ಯರು ಬೀಳಾಮನ ಆ ಒಂದು ಭ್ರಾಂತಿಗೆ ಎಚ್ಚರಿಕೆಯಿಂದ ಇರಬೇಕು. Now lastly we read about the gainsaying of Korah. ನಾವು ಅದೇ ರೀತಿ ಕಡೆಯದಾಗಿ ಕೊರಾಹನ ಎದುರು ಮಾತನಾಡುವ ಗುಣದ ಕುರಿತಾಗಿ ನಾವು ನೋಡುತ್ತೇವೆ. If we turn to Numbers chapter 16, ನಾವು ಅದೇ ಅರಣ್ಯಕಾಂಡ 16ನೇ ವಚನಕ್ಕೆ ಬರುವಾಗ Numbers chapter 16 verse 2. ಎರಡನೇ ವಚನ, ಅರಣ್ಯಕಾಂಡ 16 ಎರಡನೇ ವಚನದಲ್ಲಿ ನಾವು ಈ ರೀತಿ ನೋಡುತ್ತೇವೆ. ಮತ್ತು ಸಮೂಹದವರಲ್ಲಿ ಮುಖ್ಯಸ್ಥರಾಗಿಯೂ ಆಲೋಚನಾಕರ್ತರಾಗಿಯೂ ಹೆಸರುಗೊಂಡವರಾಗಿಯೂ ಇದ್ದ 250 ಮಂದಿ ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. Yes, this Korah is a son of Kohath. ಈ ಕೊರಹನು ಆತನು ಕೊಹಾತನ ಮಗನಾಗಿದ್ದನು. They questioned the authority of Moses and Aaron. ಆತನು ಮೋಶೆ ಮತ್ತು ಆರೋನರ ಆ ಒಂದು ಅಧಿಕಾರವನ್ನ ಪ್ರಶ್ನಿಸುವವನಾಗಿದ್ದನು. Kohathites are responsible for the holy service inside the tabernacle. ಕೊಹಾತ್ಯರು ಅವರ ದೇವದರ್ಶನ ಗುಡಾರದ ಒಳಗೆ ನಡೆಯುವಂತಹ ಪರಿಶುದ್ಧ ಸೇವೆಗಳ ಕುರಿತಾಗಿ ಅವರಿಗೆ ಜವಾಬ್ದಾರಿ ಇತ್ತು. So Korah and his family thought that we are of the same level of Moses and Aaron. ಆದ್ದರಿಂದ ಆ ಕೊರಹನ ಕುಟುಂಬದವರು ನೆನೆಸಿದ್ದರು, ನಾವು ಮೋಶೆಗೆ ಮತ್ತು ಆರೋನನಿಗೆ ಸರಿಸಮಾನ ಪದವಿಯನ್ನ ಹೊಂದಲಿಕ್ಕೆ ಯೋಗ್ಯರು ಎಂಬುದಾಗಿ. Why Moses alone should be the leader of the people of Israel? ಯಾಕೆ ಮೋಶೆ ಮಾತ್ರ ಇಸ್ರಾಯೇಲರನ್ನ ನಡೆಸುವಂತ ನಾಯಕನಾಗಿರಬೇಕು ಎಂಬುದಾಗಿ ನೆನೆಸಿದರು. In the assembly, in the body of Christ as well, we have Kohathites. ನಾವು ಕ್ರಿಸ್ತನ ಸಭೆಯಲ್ಲಿ ಅಥವಾ ಕ್ರಿಸ್ತನ ದೇಹದಲ್ಲಿಯೂ ಕೂಡ ಕೊಹಾತ್ಯರ ಆಗಿರುವಂತಹ ಜನಗಳನ್ನ ನಾವು ನೋಡುವಂತವರಾಗಿದ್ದೇವೆ. It is extremely important that we should work in union with other Kohathites or other leaders of the assembly. ನಾವು ಸಭೆಯಲ್ಲಿ ಇರುವಂತಹ ಇತರ ನಾಯಕರೊಟ್ಟಿಗೆ ಒಗ್ಗಟ್ಟಾಗಿ ಹೊಂದಾಣಿಕೆಯಿಂದ ಕೆಲಸ ಮಾಡುವಂಥದ್ದು ಅದು ಪ್ರಾಮುಖ್ಯವಾದದ್ದಾಗಿದೆ. It is never a question of one-upmanship. ಅದು ಯಾವಾಗಲೂ ಒಬ್ಬ ಮನುಷ್ಯನ ಮೇಲುಗೈ ಎಂಬುದಾಗಿ ಪ್ರಶ್ನಿಸುವಂತಹ ಕಾರ್ಯವಲ್ಲ. We should not question the authority bestowed upon other believers by Lord himself. ದೇವರಿಂದ ಇತರ ನಾಯಕರಿಗೆ ಅಥವಾ ಇತರ ವಿಶ್ವಾಸಿಗಳಿಗೆ ಕೊಡಲ್ಪಟ್ಟಂತಹ ಅಧಿಕಾರಗಳ ಕುರಿತಾಗಿ ಪ್ರಶ್ನಿಸುವವರಾಗಿರಬಾರದು. So this is about the warning of a gainsaying of Korah. ಕೊರಾಹನ ಆ ಒಂದು ಭ್ರಮೆಯ ಕುರಿತಾದಂತಹ ಎಚ್ಚರಿಕೆಯೇ ಇದಾಗಿದೆ. Jude very clearly writes these 3 warnings to the 3 classes of ministers inside the assembly of God. ಯೂದನು ಈ ಒಂದು 3 ವಿಧವಾದಂತಹ ಎಚ್ಚರಿಕೆಗಳನ್ನ ಆತನು ಅತ್ಯಂತ ಸ್ಪಷ್ಟವಾಗಿ ಬರೆಯುವಂತವನಾಗಿರುತ್ತಾನೆ. ಸಭೆಯ ಒಳಗಡೆ ಇರುವಂತಹ 3 ವಿಧವಾದಂತಹ 3 ಗುಂಪಿನ ಜನರನ್ನ ಕುರಿತಾಗಿ. Woe unto them if they follow the way of Cain, if they follow the error of Balaam, or if they follow the gainsaying of Korah.
ಅವರ ಗತಿಯನ್ನು ಏನು ಹೇಳಲಿ? ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬೇಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೋರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ ಎಂಬುದಾಗಿ ಹೇಳುತ್ತಾನೆ. Very often we face challenges based on these three dangers. ಈ ಒಂದು 3 ಅಪಾಯಗಳೇ ನಮಗೆ ಅನೇಕ ಸಂದರ್ಭದಲ್ಲಿ ಸವಾಲುಗಳನ್ನು ಒಡ್ಡುವಂತವುಗಳಾಗಿವೆ. But it is extremely important that we follow the God's heart and God's path for the assembly of God. ನಾವು ದೇವರ ಸಭೆಗಾಗಿ ದೇವರ ಮಾರ್ಗವನ್ನ, ದೇವರ ದಾರಿಯಲ್ಲಿ ನಡೆಯುವಂಥದ್ದು ಅತ್ಯಂತ ಪ್ರಾಮುಖ್ಯವಾದದ್ದಾಗಿದೆ. If we have the same kind of Levite devotion in our personal life, in our church life, we could easily overcome these dangers. ನಾವು ಲೇವಿಯರಿಗೆ ಇದ್ದ ಹಾಗೆ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಮತ್ತು ಸಭಾ ಜೀವಿತದಲ್ಲಿ ದೇವರಿಗಾಗಿ ನಾವು ಭಕ್ತಿ ಉಳ್ಳವರಾಗಿರುವುದಾದರೆ ಇಂತಹ ಎಲ್ಲ ಸವಾಲುಗಳನ್ನ ಧೈರ್ಯವಾಗಿ ಎದುರಿಸಲಿಕ್ಕೆ ಶಕ್ತರಾಗುತ್ತೇವೆ. We will move on to the next topic, diadems of a minister, diadems or crowns. ನಾವು ಮುಂದಕ್ಕೆ ಹೋಗುವಂತವರಾಗಿರುತ್ತೇವೆ. ಒಬ್ಬ ಸೇವಕನಿಗೆ ಕೊಡಲ್ಪಡುವಂತಹ ಕಿರೀಟಗಳ ಕುರಿತಾಗಿ ನಾವು ನೋಡುತ್ತೇವೆ. We return to Deuteronomy. ನಾವು ಧರ್ಮೋಪದೇಶ ಕಾಂಡಕ್ಕೆ ನಮ್ಮ ಸತ್ಯವೇದವನ್ನ ತಿರುಗಿಸೋಣ. Chapter 33, 33ನೇ ಅಧ್ಯಾಯ, verses 8 to 11. 8ನೇ ಅಧ್ಯಾಯದಿಂದ 8ನೇ ವಚನದಿಂದ 11ನೇ ವಚನದವರೆಗೆ. ಯೆಹೋವನೇ, ಅವರ ಆಸ್ತಿಯನ್ನು ವೃದ್ಧಿಪಡಿಸು, ಅವರ ಸೇವೆಯು ನಿನಗೆ ಸಮರ್ಪಕವಾಗಿರಲಿ. ಅವರಿಗೆ ವಿರೋಧವಾಗಿ ಬರುವವರ ನಡುವನ್ನು ಮುರಿದು ಅವರ ವೈರಿಗಳು ಪುನಃ ಶ್ವಾಸ ಬಿಡದಂತೆ ಮಾಡು. Sorry, as 8 to 11. Is it brother? Yeah, 8 to 11. I think you read 11th verse. Yeah. 8ರಿಂದ ಓದಿಕೊಳ್ಳೋಣ. ಲೇವಿ ಕುಲದ ವಿಷಯದಲ್ಲಿ ಹೀಗಂದನು, ಯೆಹೋವನೇ, ನಿನ್ನ ನಿರ್ಣಯವನ್ನು ತಿಳಿಸುವ ಊರೀಮ್ ತಮ್ಮೀಮ್ ಎಂಬ ವಸ್ತುಗಳು ನಿನ್ನ ಭಕ್ತರಾದ ಇವರ ವಶದಲ್ಲಿ ಉಂಟಷ್ಟೇ. ನೀನು ಮಸ್ಸದಲ್ಲಿ ಅವರನ್ನು ಪರೀಕ್ಷಿಸಿದೆಯಲ್ಲ. ಮೆರೀಬದಲ್ಲಿ ನೀರು ಹೊರಟ ಸ್ಥಳದ ಹತ್ತಿರ ಅವರೊಡನೆ ವಿವಾದ ಮಾಡಿದಿ. ಅವರು ನಿನ್ನ ನಿಬಂಧನೆಯನ್ನು ಕೈಕೊಳ್ಳುವವರ ತಾಯಿಯ ತಂದೆಗಳ ಪರಿಚಯವಿಲ್ಲವೆಂದು ಅಣ್ಣ ತಮ್ಮಂದಿರನ್ನು ಅರಿಯು, ಸ್ವಂತ ಮಕ್ಕಳನ್ನು ಗುರುತಿಲ್ಲವೆಂದು ಹೇಳಿಬಿಟ್ಟರಲ್ಲ. ಅವರು ಯಾಕೋಬ್ ವಂಶದವರಿಗೆ ನಿನ್ನ ನಿರ್ಣಯಗಳನ್ನು ತಿಳಿಸುವರು. ಇಸ್ರಾಯೇಲರಿಗೆ ನಿನ್ನ ಧರ್ಮಶಾಸ್ತ್ರವನ್ನು ಕಲಿಸು. ನಿನ್ನ ಸನ್ನಿಧಿಯಲ್ಲಿ ಧೂಪ ಹಾಕುವರು. ನಿನ್ನ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವರು. ಯೆಹೋವನೇ, ಅವರ ಆಸ್ತಿಯನ್ನು ವೃದ್ಧಿಪಡಿಸು, ಅವರ ಸೇವೆಯು ನಿನಗೆ ಸಮರ್ಪಕವಾಗಿರಲಿ. ಅವರಿಗೆ ವಿರೋಧವಾಗಿ ಬರುವವರ ನಡುವನ್ನು ಮುರಿದು ಅವರ ವೈರಿಗಳು ಪುನಃ ಶ್ವಾಸ ಬಿಡದಂತೆ ಮಾಡು. Here we read about the 5 different rewards for the Levites. ಇಲ್ಲಿ ಲೇವಿಯರಿಗೆ ದೇವರಿಂದ ಕೊಡಲ್ಪಡುತ್ತಾ ಇದ್ದಂತಹ 5 ವಿಧವಾದಂತಹ ಬಹುಮಾನಗಳ ಕುರಿತಾಗಿ ನಾವು ನೋಡುತ್ತೇವೆ. Before that, if we concentrate on verse 9, we could understand the basic requirement for receiving these diadems. ನಾವು 9ನೇ ವಚನವನ್ನು ನಾವು ನೋಡುವಾಗ ಈ ಎಲ್ಲಾ ಆಶೀರ್ವಾದಗಳನ್ನ ಅಥವಾ ಈ ಕಿರೀಟಗಳನ್ನ ನಾವು ಹೊಂದಿಕೊಳ್ಳಲಿಕ್ಕೆ ಇರಬೇಕಾದಂತಹ ಪ್ರಾಮುಖ್ಯವಾದಂತಹ ಒಂದು ಅವಶ್ಯಕತೆ ಅಥವಾ ಯೋಗ್ಯತೆಗಳ ಕುರಿತಾಗಿ ನೋಡುತ್ತೇವೆ. Who said unto his father, unto his mother, I have not seen him? ಯಾರಾದರೂ ತನ್ನ ತಂದೆಗೆ ತಾಯಿಗೆ ಪರಿಚಯವಿಲ್ಲವೆಂದು ಹೇಳಿಕೊಳ್ಳುವವನಾದರೆ, I do not know about my father or mother, I do not know about my own family, about my brethren, but I know only the Lord and his calling. ನಾನು ನನ್ನ ತಂದೆ ತಾಯಿಗಳ ಕುರಿತಾಗಲಿ, ನನ್ನ ಕುಟುಂಬದವರ ಕುರಿತಾಗಲಿ, ನನ್ನ ಸಹೋದರ ಸಹೋದರಿಯರ ಕುರಿತಾಗಲಿ ಯಾವ ಅರಿವೂ ಇಲ್ಲದವನಾಗಿದ್ದುಕೊಂಡು ನನ್ನ ಸಂಬಂಧ ಕೇವಲ ದೇವರೊಟ್ಟಿಗಿದೆ ಎಂಬುದಾಗಿ ನಾವು ಹೇಳುವವರಾಗಿದ್ದರೆ, earlier we discussed in Exodus chapter 32 the complete devotion of the Levites. ನಾವು ವಿಮೋಚನ ಕಾಂಡ 32ನೇ ಅಧ್ಯಾಯದಲ್ಲಿ ಲೇವಿಯರು ಯಾವ ರೀತಿ ದೇವರಿಗೆ ಸಂಪೂರ್ಣವಾಗಿ ತಮ್ಮನ್ನ ಒಪ್ಪಿಸಿಕೊಡಬೇಕೆಂಬಂತದರ ಕುರಿತಾಗಿ ನಾವು ನೋಡಿದೆವು. When Moses made a call, who is on the Lord's side, all the Levites gathered together towards Moses. ಮೋಶೆಯು ದೇವರ ಕಡೆಗೆ ಯಾರಿದ್ದೀರಿ ಬನ್ನಿ ಎಂಬುದಾಗಿ ಆತನು
ಕರೆಯುವಾಗ ಎಲ್ಲಾ ಲೇವಿಯರು ಮೋಶೆಯ ಕಡೆಗೆ ಬರುವುದನ್ನು ನಾವು ಅಲ್ಲಿ ನೋಡಿದೆವು. I did not know about my co-brethren. I do not know about my father. I do not know about my mother. But I follow the Lord's path alone. ನನಗೆ ನನ್ನ ತಂದೆ ತಾಯಿಗಳ ಕುರಿತಾಗಿ ಅರಿವಿಲ್ಲ, ನನ್ನ ಸಹೋದರ ಸಹೋದರಿಯರ ಕುರಿತಾಗಿ ಅರಿವಿಲ್ಲ, ಕುಟುಂಬದವರ ಪರಿಚಯವು ನನಗಿಲ್ಲ, ಬದಲಾಗಿ ನಾನು ದೇವರ ಒಬ್ಬನನ್ನೇ ಹಿಂಬಾಲಿಸುತ್ತೇನೆ ಎಂಬುದಾಗಿ. If we have such kind of devotion in our assembly, then the following blessings will be shared for a minister of Christ. ಇಂತಹ ಒಂದು ಯೋಗ್ಯತೆ, ಇಂತಹ ಮನೋಭಾವ ಉಳ್ಳವರಾಗಿ ನಾವು ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಾಗ ಇಲ್ಲಿ ಹೇಳಲ್ಪಟ್ಟಿರುವಂತಹ 5 ವಿಧವಾದಂತಹ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ನಮಗೆ ಬರುವಂತದ್ದಾಗಿರುತ್ತದೆ. Firstly, they shall teach Jacob and thy judgments. ಅವರು ಮೊದಲನೇದಾಗಿ ಯಾಕೋಬನಿಗೆ ನಿನ್ನ ಧರ್ಮಶಾಸ್ತ್ರವನ್ನ ಬೋಧಿಸುವವರು ಎಂಬುದಾಗಿ ನಾವು ನೋಡುತ್ತೇವೆ. Yes, the Levites have given a huge responsibility of being teachers of the law unto the people of Israel. ಲೇವಿಯರಿಗೆ ಇಸ್ರಾಯೇಲ್ ಜನಾಂಗಕ್ಕೆ ಬೋಧಿಸಬೇಕು ಎಂಬಂತಹ ಅತ್ಯಂತ ಪ್ರಾಮುಖ್ಯವಾದಂತಹ ಜವಾಬ್ದಾರಿ ಮೊದಲನೇದಾಗಿ ಕೊಡಲ್ಪಟ್ಟಿತ್ತು. They are the people who will be able to show the Lord himself or the character of the Lord to the people of Israel. ಅವರು ಇಸ್ರಾಯೇಲ್ ಜನರಿಗೆ ದೇವರ ಗುಣಲಕ್ಷಣಗಳು ಅಥವಾ ಆತನ ಶಕ್ತಿ ಅಥವಾ ದೇವರ ಲಕ್ಷಣ ಏನಾಗಿದೆ ಎಂಬುದಾಗಿ ನೇರವಾಗಿ ತಿಳಿಸುವಂತವರಾಗಿದ್ದರು. Oh, even as we being ministers of Christ, it is our responsibility to show forth Christ to the assembly. ನಾವು ದೇವರ ಸೇವಕರಾಗಿದ್ದುಕೊಂಡು ದೇವರ ಗುಣಲಕ್ಷಣಗಳನ್ನ, ಆತನ ಒಂದು ಗುಣವನ್ನ ಸಭೆಗೆ ತಿಳಿಸುವಂತದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. We should be able to teach about Christ, show forth Christ in our personal life so that the church would see that and get edified. ನಾವು ಕ್ರಿಸ್ತನನ್ನ ಸಭೆಗೆ ಬೋಧಿಸುವವರಾಗಿ ಮತ್ತು ನಮ್ಮ ವೈಯಕ್ತಿಕ ಜೀವಿತಗಳಲ್ಲಿ ಕ್ರಿಸ್ತನನ್ನ ಬಿಂಬಿಸುವವರಾಗಿ ಸಭೆಯ ಅಭಿವೃದ್ಧಿ ಮತ್ತು ಸಭೆಯನ್ನ ಆತ್ಮೀಕವಾಗಿ ಮೇಲಕ್ಕೆತ್ತುವವರಾಗಿರಬೇಕು. Verse 10, second portion, we read, they shall burn incense, put incense. ನಾವು 10ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡುವಾಗ ನಿನ್ನ ಸನ್ನಿಧಿಯಲ್ಲಿ ಧೂಪ ಹಾಕುವವರು ಎಂಬುದಾಗಿ ನಾವು ನೋಡುತ್ತೇವೆ. Yes, it is worshiping God. ಅದರ ಅರ್ಥ ದೇವರನ್ನ ಆರಾಧಿಸುವಂತದ್ದು. If I am more closer to God, if I understand God still better, then I will be turned to being a worshipper. ನಾನು ದೇವರ ಗುಣಲಕ್ಷಣಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವನಾಗಿದ್ದರೆ ದೇವರನ್ನ ಆರಾಧಿಸುವವನು ಆಗಿರುವಂತವನಾಗಿದ್ದೇನೆ. Inside the assembly as well, we as ministers, if we worship God, if we induce other people to worship God as well, then it is a great blessing to us also. ನಾವು ಸಭೆಯ ಒಳಗಡೆ ಇದ್ದವರಾಗಿ ದೇವರನ್ನ ಆರಾಧಿಸುವವರಾಗಿ ಮತ್ತು ಇತರರನ್ನು ದೇವರನ್ನ ಆರಾಧಿಸುವ ಹಾಗೆ ಪ್ರೋತ್ಸಾಹಿಸುವವರಾಗಿದ್ದರೆ ಅದು ನಮಗೆ ಹೆಚ್ಚಿನ ಆಶೀರ್ವಾದವನ್ನ ಕೊಡುವಂತದ್ದಾಗಿದೆ. The first 2 crowns the Levites have. ನಾವು ಇಲ್ಲಿ ನೋಡುವಾಗ ಲೇವಿಯರಿಗೆ ಇದ್ದಂತಹ ಮೊದಲನೇ 2 ಕಿರೀಟಗಳು ಅಥವಾ ಬಹುಮಾನಗಳನ್ನ ನಾವು ನೋಡುವಾಗ they are the teachers of the law, or they show forth God to the people of Israel. ಅವರು ಇಸ್ರಾಯೇಲರಿಗೆ ದೇವರ ನೀತಿ ನಿಯಮಗಳನ್ನ ಮತ್ತು ದೇವರ ಧರ್ಮಶಾಸ್ತ್ರವನ್ನ ಬೋಧಿಸುವಂತಹ ಬೋಧಕರಾಗಿದ್ದರು. And not only that, they also lead the other people of Israel in worshiping God. ಅಷ್ಟು ಮಾತ್ರವಲ್ಲ, ಅವರು ಇಸ್ರಾಯೇಲ್ ಜನರನ್ನ ದೇವರನ್ನ ಆರಾಧಿಸುವುದರಲ್ಲಿ ಅವರು ಮುನ್ನಡೆಸುವಂತವರಾಗಿದ್ದರು. What a wonderful privilege the Levites have been entrusted with. ಎಂತಹ ಸುಂದರವಾದಂತಹ ಜವಾಬ್ದಾರಿ ಲೇವಿಯರಿಗೆ ಕೊಡಲ್ಪಟ್ಟಿದೆ ನೋಡಿ. These things can be done only with the help of the Holy Spirit of God in the body of Christ. ಈ ಕಾರ್ಯಗಳನ್ನ ಮಾಡಲಿಕ್ಕೆ ದೇವರ ಸಭೆಯಲ್ಲಿ ಅಥವಾ ದೇವರ ಮನೆಯಲ್ಲಿ ಪವಿತ್ರಾತ್ಮನ ಸಹಾಯವಿದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. If I personally follow the path of Christ, if I personally
understand the magnificence of God in my life, then only I can lead my assembly along with me. ನಾನು ನನ್ನ ವೈಯಕ್ತಿಕ ಜೀವಿತದಲ್ಲಿ ಕ್ರಿಸ್ತನನ್ನ ಹಿಂಬಾಲಿಸುವವನಾಗಿದ್ದರೆ, ನಾನು ನನ್ನ ವೈಯಕ್ತಿಕ ಜೀವಿತದಲ್ಲಿ ದೇವರ ನೀತಿ ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡವನಾಗಿದ್ದರೆ ಮಾತ್ರ ಸಭೆಯಲ್ಲಿರುವಂತಹ ವಿಶ್ವಾಸಿಗಳನ್ನ ಕೂಡ ಈ ಮಾರ್ಗದಲ್ಲಿ ನಡೆಸಲಿಕ್ಕೆ ಸಾಧ್ಯ. If I do these two things properly, ನಾನು ಈ ಎರಡು ಕಾರ್ಯಗಳನ್ನ ಸರಿಯಾಗಿ ಮಾಡುವುದಾದರೆ, verse 11 first part, bless Lord his substance. ನಾವು 11ನೇ ವಚನ ಮೊದಲನೇ ಭಾಗದಲ್ಲಿ ನಾವು ನೋಡುವ ಹಾಗೆ ಅವರ ಆಸ್ತಿಯನ್ನ ವೃದ್ಧಿಪಡಿಸು ದೇವರೇ ಎಂಬುದಾಗಿ ನೋಡುತ್ತೇವೆ. Yes, this is a direct blessing to the people of the Levite tribe. ಇದು ಲೇವಿಯ ಜನಾಂಗದವರಿಗೆ ಇದ್ದಂತಹ ನೇರವಾದಂತಹ ಆಶೀರ್ವಾದ. And fourthly we read, accept the work of his hands. ನಾವು ನಾಲ್ಕನೇದಾಗಿ ನಾವು ನೋಡುವಾಗ ಅವರ ಸೇವೆಯು ನಿನಗೆ ಸಮರ್ಪಕವಾಗಿರಲಿ. Acceptance of all the activities carried out by a minister inside the assembly of God. ದೇವರ ಸಭೆಯಲ್ಲಿ ಮಾಡುವಂತಹ ಎಲ್ಲ ಕಾರ್ಯ ಒಪ್ಪಿತವಾಗಿರುವುದಾಗಿದೆ. And fifthly, smite the people who rise against Levites. ಐದನೇದಾಗಿ ಅವರಿಗೆ ವಿರೋಧವಾಗಿ ಏಳುವಂತಹ ವೈರಿಗಳನ್ನ ನಾಶ ಮಾಡಿ ಬಿಡುವುದು. So this is protection from any kind of opposition. ಇದು ನಮಗೆ ಬರುವಂತಹ ಯಾವುದೇ ವಿಧವಾದಂತಹ ವಿರೋಧಗಳಿಂದ ರಕ್ಷಣೆ ಸಿಗುವಂತದ್ದು ಆಶೀರ್ವಾದ. See the great privileges that the ministers of Christ enjoy before the eyes of God. ನೋಡಿರಿ, ಎಂತಹ ಅದ್ಭುತವಾದಂತಹ ಅನುಕೂಲತೆಗಳು ದೇವರ ಸೇವಕರಿಗೆ ಯೇಸು ಕ್ರಿಸ್ತನ ಮುಂದೆ ಕೊಡಲ್ಪಟ್ಟಿದೆ. What else is required for a minister of Christ in this world? ದೇವರ ಸೇವಕನಿಗೆ ಅಥವಾ ಕ್ರಿಸ್ತನ ಸೇವಕನಿಗೆ ಇನ್ನೇನು ಬೇಕಾಗಿದೆ ಇದಕ್ಕಿಂತ ಹೆಚ್ಚಾಗಿ? But all these things are related to verse 9. ಆದರೆ ಈ ಎಲ್ಲ ಆಶೀರ್ವಾದಗಳು 9ನೇ ವಚನಕ್ಕೆ ಅವು ಹೊಂದಾಣಿಕೆ ಹೊಂದಿದಂತವುಗಳಾಗಿವೆ. If I show forth the same kind of Levite devotion, then I could enjoy these privileges in the Church of Christ. ನಾನು ಲೇವಿಯರು ದೇವರ ಕಡೆಗೆ ತೋರಿಸುತ್ತಾ ಇದ್ದಂತಹ ಭಯ, ಭಕ್ತಿ ಮತ್ತು ಸಮರ್ಪಣೆಯನ್ನ ತೋರಿಸುವವನಾದರೆ ನನಗೂ ಕೂಡ ಈ ಎಲ್ಲ ಆಶೀರ್ವಾದಗಳು ದೇವರ ಸಭೆಯಲ್ಲಿ ದೇವರಿಂದ ನಮಗೆ ಕೊಡಲ್ಪಡುವಂತದ್ದಾಗಿದೆ. We all know that the main objective of a minister of Christ is to be a channel of communication between God and his people. ನಮ್ಮೆಲ್ಲರಿಗೂ ಗೊತ್ತು, ದೇವರ ಸೇವಕನ ಪ್ರಾಮುಖ್ಯವಾದಂತಹ ಒಂದು ಕರ್ತವ್ಯ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ ದೇವರಿಗೂ ದೇವ ಜನರಿಗೂ ಒಂದು ಸಂಪರ್ಕವನ್ನ ಸಾಧಿಸುವಂತದ್ದೇ ನಮ್ಮ ಕರ್ತವ್ಯವಾಗಿದೆ. We have to understand God's heart, and not only that, we have to obey his commands as well. ನಾವು ದೇವರ ಹೃದಯವನ್ನ ಬಲ್ಲವರಾಗಿರುವುದು ಮಾತ್ರವಲ್ಲ, ಆತನ ಆಜ್ಞೆಗಳನ್ನು ಕೂಡ ಕೈಕೊಂಡವರಾಗಿರಬೇಕು. These are the two main characteristics of a minister of Christ. ಈ ಎರಡು ಪ್ರಾಮುಖ್ಯವಾದ ಗುಣಲಕ್ಷಣಗಳೇ ದೇವರ ಸೇವಕನಿಗೆ ಇರಬೇಕಾದದ್ದು. In order to do this, I need to exhibit the Levite devotion. ಈ ಎರಡು ಗುಣಲಕ್ಷಣಗಳನ್ನ ರೂಢಿಸಿಕೊಳ್ಳಬೇಕಾದರೆ ನಾವು ಲೇವಿಯರು ದೇವರಿಗಾಗಿ ತೋರಿಸಿದಂತಹ ಸಮರ್ಪಣೆಯ ಜೀವಿತವನ್ನ ನಾವು ತೋರಿಸುವವರಾಗಬೇಕು. I only follow Lord's call and nothing else. ನಾನು ದೇವರ ಸ್ವರವನ್ನ ಕೇಳಿ ಆತನನ್ನ ಹಿಂಬಾಲಿಸುವವನಾಗಿದ್ದೇನೆ ಹೊರತು ಬೇರೆ ಯಾವುದನ್ನು ಹಿಂಬಾಲಿಸುವುದಿಲ್ಲ. No compromises with respect to Lord's name and glory. ದೇವರ ಹೆಸರು ಮತ್ತು ದೇವರ ಸೇವೆಯಲ್ಲಿ ನಾನು ಯಾವುದೇ ವಿಧವಾದಂತಹ ಹೊಂದಾಣಿಕೆಯನ್ನ ಹೊರ ಪ್ರಪಂಚದೊಟ್ಟಿಗೆ ಮಾಡಿಕೊಳ್ಳುವುದಿಲ್ಲ. We'll also turn to Ephesians chapter 4. ನಾವು ಹಾಗೆ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ ಕಡೆಗೆ ನಮ್ಮ ಪುಸ್ತಕವನ್ನ ಸತ್ಯವೇದಗಳನ್ನ ತಿರುಗಿಸೋಣ. Ephesians chapter 4, we'll read verses 11 to 14.
ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಿಂದ 14ನೇ ವಚನದವರೆಗೆ ಓದಿಕೊಳ್ಳೋಣ. ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸುವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ, ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹವು ಅಭಿವೃದ್ಧಿ ಆಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರಾಗಿರಬಾರದು. The main purpose of a minister of Christ is the edification of the assembly, as we read over here. ನಾವು ಇಲ್ಲಿ ಓದುವ ಹಾಗೆ ದೇವರ ಸೇವಕನ ಪ್ರಾಮುಖ್ಯವಾದಂತಹ ಗುರಿ ಏನಾಗಿರಬೇಕು ಎಂಬುದಾಗಿ ನಾವು ನೋಡುವಾಗ, ದೇವರ ಸಭೆಯನ್ನ ಆತ್ಮೀಕವಾಗಿ ಮೇಲಕ್ಕೆತ್ತುವಂಥದ್ದೇ ಆಗಿರಬೇಕು. What is edification? ಮೇಲೆತ್ತುವ ಆತ್ಮೀಕವಾದಂತಹ ಉಜ್ಜೀವನ ಎಂಬುದಾಗಿ ಹೇಳಿದರೆ ಏನು? In English, if we read, it is in verse 13, till we all come in the unity of the faith and of the knowledge of the Son of God unto a perfect man, unto the measure of the stature of the fullness of Christ. ನಾವು 13ನೇ ವಚನದಲ್ಲಿ ಇಂಗ್ಲಿಷ್ ಬೈಬಲ್ ನಲ್ಲಿ ನಾವು ನೋಡುವಾಗ ಎಂಬುದಾಗಿ ಹೇಳಿದರೆ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ಎಂಬುದಾಗಿ. Unto the measure of the stature of Christ. ಕ್ರಿಸ್ತನ ಆ ಒಂದು ಪ್ರಮಾಣವನ್ನ ಮುಟ್ಟುವ ತನಕ. I accepted the gospel. I may be in a different state. ನಾನು ದೇವರ ವಾಕ್ಯವನ್ನ ಅಂಗೀಕರಿಸಿಕೊಳ್ಳುವಾಗ ನಾನು ಬೇರೆ ಒಂದು ಪರಿಸ್ಥಿತಿಯಲ್ಲಿ ಇರಬಹುದು. But before I meet the Lord mid-air, ನಾನು ಕ್ರಿಸ್ತನನ್ನ ಮಧ್ಯಾಕಾಶದಲ್ಲಿ ಸಂಧಿಸುವುದಕ್ಕಿಂತ ಮುಂಚೆ ನಾನು ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಟ್ಟವನಾಗಿರಬೇಕು. Yes, I have to attain the stature, fullness of the measure of Christ. ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನ, ಆ ಮಟ್ಟವನ್ನ ತಲುಪಿದವನಾಗಿರಬೇಕು. That is why God has given these ministry gifts in the church of God. ಆದ್ದರಿಂದಲೇ ದೇವರು ಸುವಾರ್ಥ ಸೇವೆಗೋಸ್ಕರ ಈ ಒಂದು ಆಶೀರ್ವಾದಗಳನ್ನ ಮತ್ತು ವರಗಳನ್ನ ಕೊಟ್ಟಿದ್ದಾನೆ. In verse 14 we read, be no more children tossed to and fro. ನಾವು 14ನೇ ವಚನದಲ್ಲಿ ನಾವು ನೋಡುವ ಹಾಗೆ, ಕೂಸುಗಳ ಹಾಗೆ ಅತ್ತಿತ್ತ ನೂಕಿಸಿಕೊಂಡವರ ಹಾಗಿರಬೇಡಿ. It is the only responsibility of a minister of Christ to bring forth edification in the assembly of Christ. ಒಬ್ಬ ದೇವರ ಸೇವಕನ ಪ್ರಾಮುಖ್ಯವಾದಂತಹ ಗುರಿ ಏನಾಗಿರಬೇಕೆಂಬುದಾಗಿ ನಾವು ನೋಡುವಾಗ, ಕ್ರಿಸ್ತನ ಸಭೆಯಲ್ಲಿ ಭಕ್ತಿ ವೃದ್ಧಿಯನ್ನ ಉಂಟು ಮಾಡುವುದೇ ಆಗಿರಬೇಕು. If we fail as ministers, the whole assembly will be under pain. Pardon me, brother, would you please repeat it? If we fail as ministers, the whole assembly will be under pain. ನಾವು ದೇವರ ಸೇವಕರಾಗಿ ಈ ಕಾರ್ಯಗಳಲ್ಲಿ ತಪ್ಪುವವರಾದರೆ ಇಡೀ ಸಭೆಯೇ ಅದು ನೋವನ್ನು ಅನುಭವಿಸುವಂತದ್ದಾಗಿದೆ. It is extremely important to understand my responsibility in the body of Christ and fulfill that responsibility faithfully. ನಾನು ಕ್ರಿಸ್ತನ ದೇಹದಲ್ಲಿ ಯಾವ ಜವಾಬ್ದಾರಿಯನ್ನ ಹೊಂದಿದ್ದೇನೆ ಮತ್ತು ಆ ಜವಾಬ್ದಾರಿಗಳನ್ನ ಸಮರ್ಪಕವಾಗಿ ಪೂರೈಸುವಂತದ್ದನ್ನೇ ತಿಳಿದುಕೊಂಡು ಅದನ್ನ ನೆರವೇರಿಸುವುದೇ ನಮ್ಮೆಲ್ಲರ ಕರ್ತವ್ಯವಾಗಿದೆ. I may be a Gershonite, I may be a Kohathite, I may be a Merarite, but I should complete devotion in my church life. ನಾನು ಗೆರ್ಷೋನ್ಯನ ಹಾಗೆ ಅಥವಾ ಕೋಹಾತ್ಯನ ಹಾಗೆ ಅಥವಾ ಮೆರಾರಿಯರ ಹಾಗೆ ನಮಗೆ ಬೇರೆ ಬೇರೆ ಜವಾಬ್ದಾರಿಗಳು ಕೊಡಲ್ಪಟ್ಟಿರಬಹುದು.
ಆದರೆ ನಾವೆಲ್ಲರೂ ಆ ಲೇವಿಯರು ದೇವರಿಗೆ ತೋರಿಸಿದಂತಹ ಆ ಸಮರ್ಪಣೆಯ ಜೀವಿತವನ್ನ ನಾವು ಕೂಡ ದೇವರ ಕಡೆಗೆ ತೋರಿಸಬೇಕು. Church as a whole should identify the Gershonites in that assembly, Kohathites in the assembly, and Merarites in the assembly, and the church has to nurture them. ಸಭೆಯು ಮತ್ತು ಸಭೆಯ ವಿಶ್ವಾಸಿಗಳು ಗೆರ್ಷೋನ್ಯರ ಹಾಗೆ ಇರುವಂತಹ ವಿಶ್ವಾಸಿಗಳನ್ನ, ಕೊಹಾತ್ಯರ ಹಾಗೆ ಇರುವಂತವರನ್ನ, ಮೆರಾರಿಯರ ಹಾಗೆ ಇರುವಂತಹ ವ್ಯಕ್ತಿಗಳನ್ನ ಗುರುತು ಹಿಡಿದು ಅವರನ್ನ ಪೋಷಿಸುವವರಾಗಿರಬೇಕು. And in return, these three classes of people should nourish the church for the edification. ಅದಕ್ಕೆ ಪ್ರತ್ಯುತ್ತರವಾಗಿ ಈ ಮೂರು ವಿಧವಾದಂತಹ ವ್ಯಕ್ತಿಗಳು ಸಭೆಯ ವಿಶ್ವಾಸಿಗಳನ್ನ ಮತ್ತು ಸಭೆಯನ್ನ ದೇವರ ಮಹಿಮೆಗಾಗಿ ಅವರು ಪೋಷಿಸುವಂತವರಾಗಿರಬೇಕು. Just as the Levites were joined with the high priest Aaron in their priestly service, ಯಾವ ರೀತಿ ಆ ಮಹಾಯಾಜಕನಾದ ಆರೋನನೊಟ್ಟಿಗೆ ಈ ಲೇವಿಯರು ಆ ಒಂದು ಯಾಜಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಇದ್ದಾರೋ, we also as fellow members of the body of Christ should be joined with our great high priest, that is Christ himself. ನಾವು ಕೂಡ ಕ್ರಿಸ್ತನೆಂಬಂತಹ ಆ ದೇಹದ ಅಂಗಗಳಾಗಿದ್ದುಕೊಂಡು ಕ್ರಿಸ್ತನೆಂಬಂತಹ ಮಹಾಯಾಜಕನೊಟ್ಟಿಗೆ ಕೈ ಜೋಡಿಸುವವರಾಗಿ ನಾವು ಒಂದಾಗಿ ಸೇವೆ ಮಾಡುವವರಾಗಿರಬೇಕು. We should understand the God's direction for the assembly. ನಾವು ದೇವರ ನಿರ್ದೇಶನಗಳು ಸಭೆಗೆ ಏನಾಗಿದೆ ಎಂಬಂತದನ್ನ ಅರಿತವರಾಗಿರಬೇಕು. We should understand the God's word for the assembly. ನಾವು ದೇವರ ವಾಕ್ಯ ಸಭೆಗೆ ಏನಾಗಿದೆ ಎಂಬಂತದನ್ನ ಅರ್ಥ ಮಾಡಿಕೊಂಡವರಾಗಿರಬೇಕು. Not only that, we should help the assembly to obey the word of God. ನಾವು ಅಷ್ಟು ಮಾತ್ರವಲ್ಲ, ನಾವು ಸಭೆಯನ್ನ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದುಕೊಳ್ಳುವ ಹಾಗೆ ಮಾಡುವವರು ಕೂಡ ಆಗಿರಬೇಕು. We as ministers of Christ have a huge responsibility in the growth of the church of God. ದೇವರ ಸೇವಕರಾಗಿ ನಾವು ಸಭೆಯನ್ನ ಅಭಿವೃದ್ಧಿಪಡಿಸುವಂತಹ ಪ್ರಾಮುಖ್ಯವಾದಂತಹ ಒಂದು ಜವಾಬ್ದಾರಿಯನ್ನು ಹೊಂದಿದವರಾಗಿದ್ದೇವೆ. Let us sit before God and understand our true position and work for the glory of God alone in the coming days. ನಾವು ದೇವರ ಸಾನ್ನಿಧ್ಯದಲ್ಲಿ ಪಾದ ಸನ್ನಿಧಿಯಲ್ಲಿ ಕೂತುಕೊಂಡವರಾಗಿ ದೇವರ ಸಭೆಯಲ್ಲಿ ನಮಗೆ ಯಾವ ಜವಾಬ್ದಾರಿ ಮಾಡಿಕೊಂಡು ರಕ್ಷಿಸಿಕೊಂಡು ಮುಂಬರುವ ದಿನಗಳಲ್ಲಿ ದೇವರ ಸೇವೆಗಾಗಿ ದುಡಿಯುವವರಾಗಿರೋಣ. All believers are ministers of Christ. ಎಲ್ಲಾ ವಿಶ್ವಾಸಿಗಳು ಕ್ರಿಸ್ತನ ಸೇವಕರಾಗಿದ್ದಾರೆ. All are entrusted with the gifts of the Holy Spirit of God. ಎಲ್ಲಾ ವಿಶ್ವಾಸಿಗಳು ಕೂಡ ಪವಿತ್ರಾತ್ಮನ ಆ ಒಂದು ಆತ್ಮಿಕ ವರದಿಂದ ಅಭಿಷೇಕಿಸಲ್ಪಟ್ಟಿದ್ದಾರೆ. Following the footsteps of Levites, let us also completely surrender ourselves for the service of the assembly of God. ಲೇವಿಯರ ಹೆಜ್ಜೆ ಜಾಡುಗಳನ್ನ ಹಿಡಿಯುವವರಾಗಿ ನಾವು ನಮ್ಮನ್ನೇ ನಾವು ದೇವರ ಸೇವೆಗಾಗಿ ಸಮರ್ಪಿಸಿಕೊಳ್ಳುವವರಾಗಿರೋಣ. Let God help us and nourish us in this aspect. ಈ ಒಂದು ವಿಷಯಗಳಲ್ಲಿ ದೇವರು ನಮ್ಮನ್ನ ಆಶೀರ್ವದಿಸಲಿ ಮತ್ತು ಪೋಷಿಸಲಿ. Let God's name be glorified. Thank you. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಂದನೆಗಳು.